ಡಿಸಾಸ್ಟರ್ ಅಲರ್ಟ್ ಸಿಸ್ಟಮ್ ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಸಂಭವಿಸುವ ವಿಕೋಪಗಳನ್ನು ಮುನ್ಸೂಚನೆ ನೀಡತಕ್ಕಂಥ ಒಂದು ಮಾದರಿ. ಈ ಮಾದರಿಯಲ್ಲಿ ಅಗ್ನಿ ಅವಘಡಗಳನ್ನು ನಿಯಂತ್ರಿಸುವುದು, ಫೈರ್ ಅಲರ್ಟ್, ಅರ್ಥಕ್ವೇಕ್ ಅಲರ್ಟ್, ಭೂಕಂಪನಗಳನ್ನು ಸಂವೇದನೆಗಳನ್ನು ಅರ್ಥೈಸಿಕೊಳ್ಳುವುದು, ಹಾಗೂ ಫ್ಲಡ್ ಅಲರ್ಟ್ ಅಂತ ಮೂರು ಒಂದು ಅಲರ್ಟ್ಗಳನ್ನು ಸೇರಿಸಿ ಮಾಡಿದಂಥ ಒಂದು ಮಾದರಿ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ಅಣೆಕಟ್ಟುಗಳು ತುಂಬಿದಾಗ ಬಹಳಷ್ಟು ನೀರನ್ನು ಅಣೆಕಟ್ಟಿನಿಂದ ಹೊರಗೆ ಹಾಕಿದಾಗ ಪ್ರವಾಹಗಳು ಏರ್ಪಡುತ್ತವೆ. ಅದರ ಒಂದು ಮುನ್ಸೂಚನೆಯನ್ನು ನೀಡಲು ಫ್ಲಡ್ ಅಲರ್ಟ್ ಅನ್ನು ನಿರ್ಮಿಸಿದೆ. ಈ ಮಾದರಿಯಲ್ಲಿ ಬಳಸಿದ ಉಪಕರಣಗಳನ್ನು ನೋಡುವುದಾದರೆ ಮುಖ್ಯವಾಗಿ ಅರ್ಡಿನೋ ಯುಎನ್ಒ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಫೈರ್ ಸೆನ್ಸಾರ್ ಆಗಿ ಫೈರ್ ಸೆನ್ಸರ್ ಅನ್ನ ಉಪಯೋಗಿಸಿಕೊಂಡಿದೆ. ಹಾಗೆ ವೈಬ್ರೇಷನ್ ಅನ್ನ ಪತ್ತೆ ಹಚ್ಚಲು SBX ವೈಬ್ರೇಷನ್ ಸೆನ್ಸಾರ್ ಅನ್ನ ಬಳಸಿದೆ. ನೀರಿನ ಪ್ರವಾಹವನ್ನು ಗುರುತಿಸಲು YFS201 ಸೆನ್ಸಾರ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಈಗ ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನ ನೋಡೋಣ. ಇಲ್ಲಿ ಪ್ರತಿಯೊಂದು ಅಲರ್ಟ್ಗೂ ಒಂದೊಂದು ವಿದ್ಯುತ್ LED ಬಲ್ಬುಗಳನ್ನು ನೀಡಲಾಗಿದೆ. ಬೆಂಕಿ ಅವಘಡಕ್ಕೆ ಕೆಂಪು ದೀಪ ಉರಿಯುತ್ತದೆ. ಅದೇ ರೀತಿಯಾಗಿ ವೈಬ್ರೇಷನ್ ಅಲರ್ಟ್ಗೆ ಹಳದಿ ದೀಪ ಹಾಗೂ ಫ್ಲಡ್ ಅಲರ್ಟ್ಗೆ ಹಸಿರು ದೀಪ ಇರುತ್ತದೆ. ಇದರ ಜೊತೆಯಾಗಿ ಬಜರ್ ಕೂಡ ಶಬ್ದವನ್ನು ನೀಡುತ್ತದೆ. ಪ್ರತಿಯೊಂದು ಅಲರ್ಟ್ಗೂ ಕನಿಷ್ಠ ಒಂದು 20 ಸೆಕೆಂಡ್ಗಳವರೆಗೆ ಅಲರ್ಟ್ ಅನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಈಗ ನಾವು ಇದಕ್ಕೆ ವಿದ್ಯುತ್ ಸಂಪರ್ಕವನ್ನು ಏರ್ಪಡಿಸಿದಾಗ ಇಲ್ಲಿ ITC 16x2 LCDಯಲ್ಲಿ ಎಲ್ಲ ಒಂದು ದತ್ತಾಂಶಗಳನ್ನು ನೋಡಬಹುದು. ಇದು ಒಂದು ಶಾಲೆಗೆ ಮಾಡಿದಂಥ ಉಪಕರಣ ಆಗಿದೆ. ಆರಂಭದಲ್ಲಿ 3 ಅಲರ್ಟ್ಗಳನ್ನು ಇರುತ್ತದೆ. ಈಗ ನಾವು ಒಂದೊಂದಾಗಿ ಪರೀಕ್ಷೆ ಮಾಡ್ತಾ ಹೋಗೋಣ. ಮೊದಲಿಗೆ ಫೈರ್ ಅಲರ್ಟ್ ಅಂದರೆ ನಾವು ಸ್ವಲ್ಪ ಮೇಣಬತ್ತಿಯನ್ನು ಫೈರ್ ಸೆನ್ಸಾರ್ ಪಕ್ಕಕ್ಕೆ ಹೋದಾಗ ಇಲ್ಲಿ ನಾವು ಕಾಣಬಹುದು ಫೈರ್ ಡಿಟೆಕ್ಟೆಡ್ ಅಂತ ಹೇಳಿ. ಇದು 20 ಸೆಕೆಂಡ್ಗಳವರೆಗೆ ಇರುತ್ತದೆ. ಅದೇ ರೀತಿಯಾಗಿ ವೈಬ್ರೇಷನ್ ಸೆನ್ಸರ್ ಅನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಸ್ವಲ್ಪ ಇಲ್ಲಿ ಏನಾದರೂ ಶಬ್ದ ಉಂಟಾದರೆ ಗಮನಿಸಬಹುದು. ಅರ್ಥಕ್ವೇಕ್ ಅಲರ್ಟ್ ಅಂತ. ಅದ್ರ ಜೊತೆಯಾಗಿ ಹಳದಿ ದೀಪ ಇಲ್ಲಿ ಉರಿಯುತ್ತಿರುವುದನ್ನು ಕಾಣಬಹುದು. ಇನ್ನು ಮೂರನೇದಾಗಿ ಫ್ಲಡ್ ಸೆನ್ಸರ್ ಅನ್ನ ನೋಡೋಣ. ಇಲ್ಲಿ ಒಂದು ನಿರ್ದಿಷ್ಟ ಮಟ್ಟದ ನಂತರ ನೀರು ಪ್ರವಾಹವಾದರೆ ಫ್ಲಡ್ ಡಿಟೆಕ್ಟೆಡ್ ಹಸಿರು ದೀಪ ಉರಿಯುವುದನ್ನು ನೋಡ್ಬೋದು. ಈ ರೀತಿಯಾಗಿ ಒಂದು ಮಾದರಿಯನ್ನು ಬಳಕೆ ಮಾಡುವ ಮೂಲಕ 3 ರೀತಿಯ ಒಂದು ಅಲರ್ಟ್ಗಳನ್ನು ನಾವು ನೀಡಬಹುದು. ಈ ಮಾದರಿಯಲ್ಲಿ ಸಂಪರ್ಕಗಳನ್ನು ನೋಡೋದಾದರೆ ಫೈರ್ ಸೆನ್ಸಾರ್ನ ಔಟ್ ಪಿನ್ ಅನ್ನು A0 ಪಿನ್ನಿಗೆ ಅನಲಾಗ್
ಪಿನ್ನಿಗೆ ಸಂಪರ್ಕಿಸಲಾಗಿದೆ. ಹಾಗೆ ವೈಬ್ರೇಷನ್ ಸೆನ್ಸಾರ್ನ ಪಿನ್ ಅನ್ನ ಡಿಜಿಟಲ್ ಪಿನ್ 2ಕ್ಕೆ ಸಂಪರ್ಕಿಸಲಾಗಿದೆ. ಅದೇ ರೀತಿಯಾಗಿ ಫ್ಲೋ ಸೆನ್ಸಾರ್ನ ಔಟ್ ಪಿನ್ ಅನ್ನ ಡಿಜಿಟಲ್ ಪಿನ್ 3ಕ್ಕೆ ಸಂಪರ್ಕಿಸಲಾಗಿದೆ. ನೋಡಬಹುದು ಡಿಜಿಟಲ್ ಪಿನ್ 3. ಉಳಿದಂತೆ ಬಜರ್ನ ಪಿನ್ ಅನ್ನ ನಂಬರ್ 4 ಹಾಗೂ LED ಪಿನ್ ಕ್ರಮವಾಗಿ ಕೆಂಪು, ಹಳದಿ ಮತ್ತು ಹಸಿರು ಬಣ್ಣದ ಎಲ್ಇಡಿಗಳನ್ನ ಕ್ರಮವಾಗಿ 5, 6 ಮತ್ತು 7 ಡಿಜಿಟಲ್ ಪಿನ್ಗಳಿಗೆ ಸಂಪರ್ಕಿಸಲಾಗಿದೆ. I2C16x2 LCDಯ SCL ಅನ್ನ ನಂಬರ್ 5 ಅನಲಾಗ್ ಪಿನ್ ಹಾಗೂ SDN ನಂಬರ್ 4 ಅನಲಾಗ್ ಪಿನ್ಗಳಿಗೆ, ಮತ್ತು ಇಲ್ಲಿ ನಾವು ಎಲ್ಲ ಒಂದು ಸೆನ್ಸಾರ್ಗಳನ್ನ 5 ವೋಲ್ಟ್ಗೆ ಸಂಪರ್ಕಿಸಬೇಕಾದ್ರಿಂದ ಬ್ರೆಡ್ ಬೋರ್ಡ್ ಮೂಲಕ ಸಂಪರ್ಕವನ್ನು ನೀಡಲಾಗಿದೆ.